ಪಲ್ಲೆಕಲೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ಒಮಾನ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಮಾನ್ ಎದುರು 9 ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಹೀಗೆ ಆಸ್ಟ್ರೇಲಿಯಾ ಒಮಾನ್ ತಂಡದ ಎದುರು ಒಂದು ಭರ್ಜರಿ ಆದಂತಹ ಜಯವನ್ನ ಸಾಧಿಸಿದರೂ ಕೂಡ ಆಸ್ಟ್ರೇಲಿಯಾ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಗ್ರೂಪ್ ಎ ನ ಅಂಕಪಟ್ಟಿಯಲ್ಲಿ ಆಸ್ಟ್ರೇಲಿಯಾ 3ನೇ ಸ್ಥಾನವನ್ನ ಪಡೆದಿದೆ. ಇನ್ನು ಒಮಾನ್ ಎದುರು ನಡೆದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಂದು ಭರ್ಜರಿ ಆದಂತಹ ಜಯವನ್ನ ಸಾಧಿಸಿದ ಬಳಿಕ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್ ಟೀಮ್ ಇಂಡಿಯಾದ ಬಗ್ಗೆ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಪಲ್ಲೆಕಲೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ಒಮಾನ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಒಮಾನ್ 16.2 ಓವರ್ ನಲ್ಲಿ 104 ರನ್ಗಳಿಗೆ ಆಲ್ಔಟ್ ಆಯಿತು. ಆಸ್ಟ್ರೇಲಿಯಾ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬೌಲಿಂಗ್ ಪ್ರದರ್ಶನ ತೋರಿದಂತ ಅಡಾಮ್ ಜಾಂಪಾ 21 ರನ್ಗಳಿಗೆ 4 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 105 ರನ್ಗಳ ಸುಲಭದ ಗುರಿಯನ್ನು ಪಡೆದಂತ ಆಸ್ಟ್ರೇಲಿಯಾ 9.4 ಓವರ್ ನಲ್ಲಿ 1 ವಿಕೆಟ್ ಅನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಆಸ್ಟ್ರೇಲಿಯಾ ತಂಡದ ಪರವಾಗಿ ನಾಯಕ ಮಿಚೆಲ್ ಮಾರ್ಷ್ ಕೇವಲ 33 ಎಸೆತದಲ್ಲಿ ಅಜೇಯ 64 ರನ್ಗಳನ್ನು ಹೊಡೆದರು. ಇನ್ನು ಒಮಾನ್ ಎದುರು ನಡೆದಂತಹ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆಲುವನ್ನ ಸಾಧಿಸಿದ ಬಳಿಕ ಮಾತನಾಡಿದಂತ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಷ್, ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ನಮ್ಮ ತಂಡ ತೋರಿದಂತಹ ಪ್ರದರ್ಶನದಿಂದಾಗಿ ನಾನು ತುಂಬಾನೇ ಬೇಸರಗೊಂಡಿದ್ದೇನೆ. ನಾವು ಗ್ರೂಪ್ ಸ್ಟೇಜ್ ನಲ್ಲೇ ಎಲಿಮಿನೇಟ್ ಆಗಬಹುದೆಂಬ ನಿರೀಕ್ಷೆಯಲ್ಲಿ ನಾನು ಇರಲಿಲ್ಲ. ನಮ್ಮ ತಂಡ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲವಾಗಿ ಇದೀಗ ಗ್ರೂಪ್ ಸ್ಟೇಜ್ ನಿಂದಲೇ ನಾವು ಹೊರ ಹೋಗುತ್ತಿದ್ದೇವೆ. ಒಂದು ವೇಳೆ ನಮ್ಮ ತಂಡದ ಪಂದ್ಯಗಳು ಶ್ರೀಲಂಕಾದಲ್ಲಿ ನಡೆಯದೆ ಭಾರತದಲ್ಲಿ ನಡೆದಿದ್ದರೆ ಆಗ ಫಲಿತಾಂಶ ಬೇರೆ ರೀತಿಯೇ ಹೊರಹೊಮ್ಮುತ್ತಿತ್ತು ಎಂಬುದು ನನ್ನ ಅನಿಸಿಕೆಯಾಗಿದೆ. ಭಾರತದ ಪಿಚ್ಗಳು ನಮ್ಮ ತಂಡಕ್ಕೆ ತುಂಬಾನೇ ಹೊಂದಿಕೆ ಆಗುತ್ತಿತ್ತು. ಅಲ್ಲಿ ನಾವು ಸಾಕಷ್ಟು ಕ್ರಿಕೆಟ್ ಅನ್ನ ಆಡಿದ್ದೇವೆ. ಈ ಕಾರಣದಿಂದಾಗಿ ಭಾರತದಲ್ಲಿ ನಮ್ಮ ಪಂದ್ಯಗಳು ನಡೆದಿದ್ದರೆ ಆಗ ನಮ್ಮಿಂದ ಒಂದು ಉತ್ತಮವಾದ ಪ್ರದರ್ಶನ ಬರುತ್ತಿತ್ತೇನೋ. ಒಂದು ವೇಳೆ ಸೂಪರ್ 8ಗೆ ನಾವು ಎಂಟ್ರಿ ಕೊಟ್ಟಿದ್ದರೆ ಆಗ ನಮ್ಮ ಪಂದ್ಯಗಳನ್ನ ಭಾರತದಲ್ಲಿಯೇ ಆಡುತ್ತಿದ್ದೆವು. ಆದರೆ ಇದೀಗ ಲೀಗ್ ಹಂತದಿಂದಲೇ ನಾವು ಎಲಿಮಿನೇಟ್ ಆಗಿ ಹೊರ ಹೋಗುತ್ತಿದ್ದೇವೆ. ಇದು ನಿಜಕ್ಕೂ ಕೂಡ ಬೇಸರವಾದಂತಹ ಸಂಗತಿ. ಇನ್ನು ಈ ಬಾರಿಯ T20 ವರ್ಲ್ಡ್ ಕಪ್ ಅನ್ನ ಯಾವ ತಂಡ ಗೆಲ್ಲಬಹುದೆಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಮಿಚೆಲ್ ಮಾರ್ಷ್, ಸದ್ಯ ಟೀಮ್ ಇಂಡಿಯಾ T20 ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಿದೆ. ಅದರಲ್ಲೂ ಈ ಬಾರಿಯ T20 ವರ್ಲ್ಡ್ ಕಪ್ ಭಾರತದಲ್ಲೇ ನಡೆಯುತ್ತಿರುವುದರಿಂದ ಇದರ ಅಡ್ವಾಂಟೇಜ್ ಖಂಡಿತವಾಗಿಯೂ ಭಾರತ ತಂಡಕ್ಕೆ ಸಿಗಲಿದೆ. ಈ ಕಾರಣದಿಂದಾಗಿ ಈ ಬಾರಿಯ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲುವ ಹಾಟ್ ಫೇವರೇಟ್ ತಂಡ ಟೀಮ್ ಇಂಡಿಯಾವೇ ಆಗಿದೆ ಎಂಬ ತಮ್ಮ ಅನಿಸಿಕೆಯನ್ನ ಮಿಚೆಲ್ ಮಾರ್ಷ್ ಹೊರಹಾಕಿದ್ದಾರೆ. ಇನ್ನು ಮಿಚೆಲ್ ಮಾರ್ಷ್ ಹೇಳಿದ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.